ಯಾವಾಗ್ಲೂ ಮಾಡ್ತೇನೆ, ಯಾವಾಗ್ಲೂ. ಈ ತರ ಹೇಳೋರಲ್ಲ ಎಲ್ಲೂ ಹೋಗಲ್ಲ ಅಂತ. ನಾನು ದೆವ್ವಗಳನ್ನ ಬಿಡಿಸ್ತೀನಿ, ನಾನು ಸ್ವಸ್ಥತೆ ಕೊಡ್ತೀನಿ, ಈ ತರ ಮಾಡ್ತಾ ಇದ್ದೀನಿ, ಆ ತರ ಮಾಡ್ತಾ ಇದ್ದೀನಿ, ಅವರೆಲ್ಲ ಎಲ್ಲಿ ಹೋಗ್ತಾರಂತೆ? ಪರಲೋಕ ಹೋಗ್ತಾರಂತ. ನಾನು ಪ್ರವೃತ್ತಿ ಮಾಡ್ತೀನಿ. ಅಮ್ರಮ್ಮ ಅವರೇ, ನೀವು ದೊಡ್ಡ ದೊಡ್ಡ ಆಶೀರ್ವಾದಗಳನ್ನ ತಗೊಳ್ತೀರಾ, ನೀವ್ ಇದು ತಗೊಳ್ತೀರಾ, ಅದು ತಗೊಳ್ತೀರಾ. ನಾನು ಪ್ರವೃತ್ತಿ ಮಾಡ್ಕೊಂಡೇ ಹಂಗೆ ಇದು ಹೋಗ್ತೀನಿ. ಪರಲೋಕಕ್ಕೆ ಹೋಗ್ತೀನಾ? ಹೋಗಲ್ಲ. ಹಲ್ಲೆಲೂಯಾ. ಹೋಗಲ್ಲ. ಆನ್ಸರ್ ಇದೆ. ಆದರೆ ಪರಲೋಕದಲ್ಲಿರುವ ನನ್ನ ತಂದೆಯ ಇಲ್ಲೂ ಹೇಳ್ತಾ ಇದ್ದಾರೆ ಯೇಸು ಪ್ರಭು, ಪರಲೋಕದಲ್ಲಿರೋ ನನ್ನ ತಂದೆಯ ಚಿತ್ತ ಯಾರು ಮಾಡ್ತಾರೋ, ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ಮಾಡುವವನೇ ಅದರಲ್ಲಿ ಪ್ರವೇಶಿಸುವನು. ಅಂದರೆ ಪರಲೋಕದಲ್ಲಿರುವ ತಂದೆಯ ಚಿತ್ತ ಏನು? ಪರಲೋಕದಲ್ಲಿರುವ ತಂದೆಯ ಚಿತ್ತ ಏನು? ಲೂಕ್ ಸುವಾರ್ತೆ 4ನೇ ಚಾಪ್ಟರ್ 18ನೇ ವಾಕ್ಯ. ಹಂಗಂದ್ರೆ ಇದು ಓದ್ತಾ ಇರೋದು ಬೇರೆ ಯಾರು ಅಲ್ಲ, ಯೇಸು ಪ್ರಭುನೇ ಓದ್ತಾ ಇದ್ದಾರೆ. ಯೆಶಾಯ ಪುಸ್ತಕದಿಂದ ಓದ್ತಾ ಇದ್ದಾರೆ. ಏನಂತ ಓದ್ತಾ ಇದ್ದಾರೆ? ಕರ್ತನ ಆತ್ಮ. ಕರ್ತನು ಅಂದ್ರೆ ಯೇಸು ಪ್ರಭು, ಆತ್ಮನೋ ಯಾರು? ತಂದೆ